ಕರ್ನಾಟಕ ರಾಜ್ಯ ಮಾತಳಿ ಎಂಬ ಸಂಸ್ಥೆಯ ಹೆಸರಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಕಲಿ ಅಂಕಪಟ್ಟಿಗಳನ್ನು ನೀಡುತ್ತಿದ್ದ 3 ಆರೋಪಿಗಳನ್ನು ಸಿಸಿಬಿಯ ಆರ್ಥಿಕ ಅಪರಾಧ ದಳದ ಪೊಲೀಸರು ಬಂಧಿಸಿದ್ದಾರೆ. ಪ್ರಶಾಂತ್ ಗುಂಡುಮಿ, ಮನೀಶ್ ಕೆಜೆ, ರಾಜಶೇಖರ್ ಬಂಧಿತ ಆರೋಪಿಗಳು. ಕತ್ರಿಗುಪ್ಪೆಯ ರಾಮರಾವ್ ಲೇಔಟ್ನಲ್ಲಿರುವ ಅಕಾಡೆಮಿ ಒಂದರಲ್ಲಿ ಪಿಯುಸಿಗೆ ದಾಖಲಾಗಿದ್ದ ವಿದ್ಯಾರ್ಥಿಗೆ ಯಾವುದೇ ಪರೀಕ್ಷೆ ಬರೆಸದೆ ಆರೋಪಿಗಳು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಎಂಬ ಹೆಸರಿನಲ್ಲಿ ಅಂಕಪಟ್ಟಿಯನ್ನ ನೀಡಿದ್ರು. ವಿದ್ಯಾರ್ಥಿಯ ಕಡೆಯವರು ಅಂಕಪಟ್ಟಿಯನ್ನ ಪರಿಶೀಲಿಸಿ ಅನುಮಾನಗೊಂಡು ಪೊಲೀಸ್ ಆಯುಕ್ತರ ಕಚೇರಿಗೆ ದೂರು ನೀಡಿದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ಟಡಿ ಸೆಂಟರ್ಗಳನ್ನು ತೆರೆದಿದ್ದ ಆರೋಪಿಗಳು ಅಲ್ಲಿ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ತಿದ್ರು. ನಂತರ ಕೆಲವೇ ದಿನಗಳಲ್ಲಿ ಅವರಿಗೆ ಕರ್ನಾಟಕ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಹೆಸರಿನಲ್ಲಿ ಆರೋಪಿಗಳು ಅಂಕಪಟ್ಟಿಗಳನ್ನು ನೀಡುತ್ತಿದ್ರು. 5 ರಿಂದ 10 ಸಾವಿರ ಹಣ ಪಡೆದು ನಕಲಿ ಅಂಕಪಟ್ಟಿ ನೀಡುತ್ತಿದ್ರು. ಆರೋಪಿಗಳಿಂದ ನಕಲಿ ಅಂಕಪಟ್ಟಿ ಪಡೆದವರು ಸಾರಿಗೆ ಇಲಾಖೆ, ಶಿಶು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧೆಡೆ ಉದ್ಯೋಗಕ್ಕೆ ಆಯ್ಕೆಯಾಗಿದ್ದು, ಕೆಲಸ ನೀಡುವ ಮೊದಲು ಪರಿಶೀಲನೆ ಮಾಡಿದಾಗಲೂ ಸಹ ಅಸಲಿ ಅಂಕಪಟ್ಟಿ ಎಂದೇ ಆರೋಪಿಗಳು ಮಾಹಿತಿ ನೀಡಿದ್ರು. ಸದ್ಯ ಆರೋಪಿಗಳನ್ನ ಬಂಧಿಸಿರುವ ಸಿಸಿಬಿ ಪೊಲೀಸರು ಈ ಮಾದರಿ ಅಂಕಪಟ್ಟಿ ಎಲ್ಲಿಯಾದರೂ ನಕಲಿಯಾಗಿದ್ದಲ್ಲಿ ಸಿಸಿಬಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಆರೋಪಿಗಳು ಧಾರವಾಡದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಂಕಪಟ್ಟಿ ಪ್ರಿಂಟ್ ಮಾಡಿರುವುದು ಪತ್ತೆಯಾಗಿದ್ದು, ಈವರೆಗೂ ಸುಮಾರು 350 ಜನರಿಗೆ ನಕಲಿ ಅಂಕಪಟ್ಟಿ ನೀಡಿರುವುದು ತಿಳಿದು ಬಂದಿದೆ. ಹೆಚ್ಚಿನ ತನಿಖೆ ಮುಂದುವರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಿಸಿಬಿಯ ಆರ್ಥಿಕ ಅಪರಾಧ ದಳದವರು ಒಂದು ಉತ್ತಮ ಕಾರ್ಯಾಚರಣೆಯನ್ನು ಮಾಡಿ ಸರ್ಕಾರದಿಂದ ಯಾವುದೇ ಮಾನ್ಯತೆ ಪಡೆಯದೆ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಎಂಬ ಒಂದು ನಕಲಿ ಸಂಸ್ಥೆಯನ್ನು ಸೃಷ್ಟಿ ಮಾಡಿ SSLC ಮತ್ತು PUC ತತ್ಸಮಾನ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು ಮತ್ತು ಈ ನಕಲಿ ಅಂಕಪಟ್ಟಿಗಳನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದು, ಇಂಥ ಒಂದು ಜಾಲವನ್ನು ಭೇದಿಸುವಲ್ಲಿ ನಮ್ಮ ಸಿಸಿಬಿಯ ಆರ್ಥಿಕ ಅಪರಾಧ ದಳದವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 3 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಇದು ಪ್ರಮುಖವಾಗಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ. ಇಲ್ಲಿ ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿರತಕ್ಕಂಥವರು ಈ ರೀತಿ ತಮ್ಮ ಮಗನಿಗೆ, ಅಣ್ಣನ ಮಗನಿಗೆ PUC ಒಂದು ನಕಲಿ ಅಂಕಪಟ್ಟಿಯನ್ನು ನೀಡಿರ್ತಕ್ಕಂಥದ್ದನ್ನು ಅದರ ಬಗ್ಗೆ ಗಮನ ಸೆಳೆದಿರ್ತಾರೆ. ಅದು ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಇಂಟರ್ಮೀಡಿಯೇಟ್ ಆ್ಯಂಡ್ ಹೈಯರ್ ಎಜುಕೇಷನ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ನಕಲಿ ಅಂಕಪಟ್ಟಿಯನ್ನು ಅವರು ಕೊಟ್ಟಿರ್ತಾರೆ. ಅದನ್ನು ಗಮನಿಸಿ ಅವರು ಡಿಸೆಂಬರ್ ತಿಂಗಳಲ್ಲಿ ನಮಗೆ ದೂರನ್ನು ನೀಡಿದರು. ಈ ದೂರನ್ನು ಸಿಸಿಬಿಯ ಪೊಲೀಸ್ ಠಾಣೆಯಲ್ಲಿಯೇ ನಾವು ದಾಖಲು ಮಾಡಿ ನಂತರ ಅದು ಎಲ್ಲಿಂದ ಅವರಿಗೆ ಸಿಕ್ತು ಅನ್ನೋದ್ರ ಬಗ್ಗೆ ಕೂಲಂಕುಷ ತಪಾಸಣೆಯನ್ನು ಮಾಡಿದಾಗ ಬನಶಂಕರಿಲಿರ್ತಕ್ಕಂಥ ಒಂದು ಅಕಾಡೆಮಿಯ ಕಚೇರಿಯಲ್ಲಿ ಈ ಒಂದು ಅಂಕಪಟ್ಟಿ ತಯಾರಾಗಿರ್ತಕ್ಕಂಥದ್ದು ತಿಳಿದು ಬಂದು ಆ ಒಂದು ಕಚೇರಿಯ ಮೇಲೆ ದಾಳಿ ಮಾಡಿ ಅಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗ್ತದೆ ಮತ್ತು ಆತನ ವಶದಿಂದ ಸುಮಾರು 25ಕ್ಕಿಂತ ಹೆಚ್ಚು ಈ ರೀತಿಯ ನಕಲಿ ಅಂಕಪಟ್ಟಿಗಳು ಆತನ ಬಳಿ, ಆತನ ಮೊಬೈಲ್ನಲ್ಲಿ ಸಾಫ್ಟ್ ಕಾಪಿಗಳ ರೂಪದಲ್ಲಿ ಕಂಡುಬಂದಿರುತ್ತವೆ. ನಂತರ 12ನೇ ತರಗತಿಯ ಕೆಲವೊಂದು ನಕಲಿ ಅಂಕಪಟ್ಟಿಗಳು ಕೂಡ ಆತನ ಬಳಿಯಲ್ಲಿ ಕಂಡುಬಂದಿರುತ್ತವೆ. ನಂತರ ಆತನ ಸಹಚರ ಅಥವಾ ಮೇನ್ ಯಾರಿದ್ದಾರೆ ಆತ ಧಾರವಾಡದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಬೆಳಗಾವಿಯೂ ಕೂಡ ಇದೇ ರೀತಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ತಿಳಿಬಂದು ಅಲ್ಲಿಗೆ ಹೋಗಿ ಅವರುಗಳನ್ನು ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ಧಾರವಾಡದಲ್ಲಿ ಬಂಧಿಸ್ತಕ್ಕಂಥ ವ್ಯಕ್ತಿಯ ಮೊಬೈಲ್ ಫೋನ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಈ ರೀತಿಯ ನಕಲಿ ಅಂಕಪಟ್ಟಿಗಳು ಇರ್ತಕ್ಕಂಥದ್ದು ಕಂಡುಬರ್ತದೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಆತನ ಬಳಿ ಸುಮಾರು 50ಕ್ಕೂ ಹೆಚ್ಚು ನಕಲಿ ಅಂಕಪಟ್ಟಿಗಳಿರೋದು ಕಂಡುಬಂದಿರ್ತದೆ. ಜೊತೆಗೆ ಅವರೇನು ಈ ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ರು ಅದರ ಆಧಾರದ ಮೇಲೆ ಕೆಲವರು ಈ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಕೂಡ ಗಿಟ್ಟಿಸ್ಕೊಂಡಿರ್ತಕ್ಕಂಥದ್ದು, ಉದಾಹರಣೆ ಸಾರಿಗೆ ಇಲಾಖೆ ಇರ್ಬೋದು, ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಅಂಥ ಕಡೆಗಳಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಪಾಸ್ಪೋರ್ಟ್ ಪಡೀಲಿಕ್ಕೆ ಅದನ್ನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಮತ್ತು ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಏನು ಅವರು ನಕಲಿ ಅಂಕಪಟ್ಟಿಗಳನ್ನು ನೀಡಿದ್ರು ಈ ಇಲಾಖೆಗಳಿಗೆ ಕೆಲಸ ಪಡೆಯಲಿಕ್ಕೆ, ಆ ಇಲಾಖೆಯವರು ಇದೇ ನಕಲಿ ಸಂಸ್ಥೆಗೆ ವೆರಿಫಿಕೇಷನ್ ಕೂಡ ಮಾಡಲಿಕ್ಕೆ ಕಳಿಸಿರ್ತಕ್ಕಂಥದ್ದು. ಇವೆಲ್ಲ ಇರ್ರೆಗ್ಯುಲಾರಿಟೀಸು ಅಥವಾ ಅಕ್ರಮ ಇದು ಕಂಡುಬಂದಿದೆ. ಅದರ ಬಗ್ಗೆ ಈಗಾಗಲೇ ಪೊಲೀಸರು ಎಲ್ಲ ವಿವರಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 3 ಜನರನ್ನು ಇದರಲ್ಲಿ ಬಂಧಿಸಲಾಗಿದೆ. ಇನ್ನೂ ಕೆಲವರ ಒಂದು ಶಾಮೀಲಾಗಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಇದೆ. ಒಟ್ಟಾರೆಯಾಗಿ ಈ ಅಂಕಪಟ್ಟಿ ಏನಿದೆ ಅದು ಸಂಪೂರ್ಣವಾಗಿ ನಕಲಿ ಅಂಕಪಟ್ಟಿಯಾಗಿದ್ದು, ಈ ರೀತಿ ಯಾರಾದರೂ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಇಂಟರ್ಮೀಡಿಯೇಟ್ ಆ್ಯಂಡ್ ಹೈಯರ್ ಎಜುಕೇಷನ್ ಅಥವಾ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಇಂತಹ ಅಂಕಪಟ್ಟಿಗಳನ್ನು ನಿಮ್ಮ ಕಚೇರಿಗಳಲ್ಲಿ ಅಥವಾ ನಿಮ್ಮ ಇದರಲ್ಲಿ ನೀವು ಪಡೆದಿದ್ದರೆ ಅದೆಲ್ಲ ನಕಲಿ ಅಂಕಪಟ್ಟಿಗಳಾಗಿರ್ತವೆ. ಅವುಗಳನ್ನು
ನಂಬಬಾರದು ಮತ್ತು ಅದರ ಬಗ್ಗೆ ನಮ್ಮ ಪೊಲೀಸರಿಗೆ, ನಮ್ಮ ತನಿಖಾ ತಂಡಕ್ಕೆ ತಾವು ಸಂಪರ್ಕವನ್ನು ಮಾಡಿದರೆ ನಾವು ಅದರ ಬಗ್ಗೆ ಮುಂದಿನ ಕಾರ್ಯವಾಹಿಯನ್ನು ಕೈಗೊಳ್ತೇವೆ. ಏಕೆಂದರೆ ಈಗಾಗಲೇ ಹೇಳಿದಾಗೆ ಸುಮಾರು ಇವರು 3 ಜನ ಸೇರಿಕೊಂಡು ಸುಮಾರು 350ಕ್ಕೂ ಹೆಚ್ಚು ಜನರ ಈ ನಕಲಿ ಅಂಕಪಟ್ಟಿಗಳನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ಮತ್ತು ಅವುಗಳು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಉಪಯೋಗ ಕೂಡ ಆಗಿದ್ದಾವೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಸಂಸ್ಥೆಯವರು ನಮ್ಮ ತನಿಖಾ ತಂಡವನ್ನು ಇದ್ರ ಬಗ್ಗೆ ಸಂಪರ್ಕಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.